बेळगावमध्ये संसर्गजन्य आजाराची भीती जास्त असून जिल्ह्यामध्ये आतापर्यंत डेंग्यूचे 311 रुग्ण आढळून आल्याचे जिल्हा आरोग्य अधिकारी डॉक्टर महेश कोणी म्हणाले। बेळगावमध्ये पत्रकारांशी बोलताना ते म्हणाले, साथीच्या आजाराबाबत जनजागृती करण्यासाठी जिल्हा प्रशासन, आरोग्य विभाग आणि जिल्हा पंचायत कार्यरत आहेत। मात्र लोकांनी आपल्या घराभोवतीचे वातावरण स्वच्छ ठेवण्याची गरज आहे। ಸೊ ಇವಾಗ ತಮಗೆಲ್ಲ ಗೊತ್ತಿರುವಂತೆ ಸುಮಾರು ನಮ್ಮ ರಾಜ್ಯದಂತೆ ಎಲ್ಲ ಈ ಡೆಂಗು ಒಂದು ತೀವ್ರ ಪ್ರಮಾಣದಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ। ಸೊ ಅದನ್ನು ನಾವು ಇವಾಗ ಡೈಲಿ ನಾವು ಎಲ್ಲ ಪ್ರತಿಯೊಂದು ನಮ್ಮ ಜಿಲ್ಲೆ ತುಂಬ ನಾವು ಡೆಂಗು ಕೇಸನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ, ಸರ್ವೆಲೆನ್ಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ। ಸೊ ನಿನ್ನೆ ತಾನೇ ನಮ್ಮ ಹೆಲ್ತ್ ಮಿನಿಸ್ಟ್ರು ಮೀಟಿಂಗ್ ಮಾಡಿದರು। ಸೊ ನಾವು ಎಲ್ಲ ಇಲ್ಲಿ ಅನಗೋಳಲ್ಲಿ ಇದರಲ್ಲಿ ಸರ್ವೆಲೆನ್ಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ। ಅದರ ಜೊತೆಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ ಪೇಷಂಟನ್ನು ನಾವು ನಿಗಾ ವಹಿಸ್ತಾ ಇದ್ದೀವಿ। ಸೊ ಇವಾಗ ನಾನು ಇಲ್ಲಿ ಜಿಲ್ಲಾ ಆಸ್ಪತ್ರೆಗೆ ವಿಸಿಟಿಗೆ ಬಂದಿದ್ದೆ, ಪೀಡಿಯಾಟ್ರಿಕ್ ವಾರ್ಡ್ ಹೋಗಿದ್ದೆ। ಅಲ್ಲಿ ಸುಮಾರು 17 ಡೆಂಗು ಕೇಸ್ ಪೇಷಂಟ್ ಸಸ್ಪೆಕ್ಟ್ ಡೆಂಗು ಅಡ್ಮಿಟ್ ಇದ್ದಾವೆ। ಅದರಲ್ಲಿ ಒಂದು ಪೇಷಂಟ್ ಪ್ರಣಾಳಿ ಮಾಂತರಿ ಅಂತ ಹೇಳಿ ಒಬ್ಬರು 11 ಇಯರ್ಸ್ ಫೀಮೇಲ್ ಸ್ವಲ್ಪ ಸೀರಿಯಸ್ ಇದ್ದು ವೆಂಟಿಲೇಟರ್ ಮೇಲೆ ಇದ್ದಾರೆ। ಸೊ ಅವ್ರು ಸಸ್ಪೆಕ್ಟ್ ಡೆಂಗು ವಿತ್ ಸೆಪ್ಟಿಸಿಮಿ ಆಗಿ ಮಲ್ಟಿ ಆರ್ಗನ್ ಫೇಲಿಯರ್ ಹೋಗಿದ್ದಾರೆ। ಸೊ ಅದೊಂದು ಸೀರಿಯಸ್ ಇದೆ ಪೇಷಂಟು, ಬಾಕಿ ಎಲ್ಲ 16 ಪೇಷಂಟ್ ಸ್ಟೇಬಲ್ ಇದ್ದಾರೆ। ಸೊ ಇನ್ನು ಮೇಲ್ ವಾರ್ಡಲ್ಲಿ ಎಷ್ಟು ಪೇಷಂಟ್ ಇದಾವೆ ಅದೊಂದು ಈಗ ಡಿಸ್ಟ್ರಿಕ್ಟ್ ಸರ್ಜನ್ನು ಮತ್ತು MS ಜೊತೆಗೆ ಒಂದು ಕೂತ್ಕೊಂಡು ಸೊ ಅಲ್ಲಿ ಪೇಷಂಟ್ಸ್ ಹೇಗಿದ್ದಾರೆ, ಸೊ ಹೆಂಗೆ ಮಾನಿಟರ್ ಮಾಡ್ತಿದ್ದಾರೆ ಸೊ ಅಲ್ಲೊಂದು ರೌಂಡ್ ಹಾಕಿಬಿಟ್ಟು ಅಲ್ಲೇ ನೋಡ್ತಿದ್ದೀನಿ। ಇವಾಗ ಜಸ್ಟ್ ಪೀಡಿಯಾಟ್ರಿಕ್ ವಾರ್ಡಿಂದ ಬಂದಿದ್ದೀನಿ। ಸೊ 17 ಪೇಷಂಟ್ಸ್ ಇದ್ದೇವೆ, ಒಂದು ಪೇಷಂಟ್ ಕ್ರಿಟಿಕಲ್ ಇದೆ ಸರ್। ಸರ್, ಈಗ ಮಳೆ ನಿಂತು ಮಳೆ ಆದ ನಂತರ ಈಗ ಸುತ್ತಮುತ್ತ ಕಡೆ ಸ್ವಲ್ಪ ನೀರೆಲ್ಲ ನಿಂತು ಸೊಳ್ಳೆಗಳು ಜಾಸ್ತಿ ಆಗ್ತವೆ, ಅದಕ್ಕೆ ಅದೇ ಆಯ್ತಲ್ಲ। ಸೊ ಇದರಲ್ಲಿ ನಮ್ಮದು ಡೆಂಗು ಅಲ್ಲಿ ಮೇನ್ ಕಂಟ್ರೋಲ್ ಮೇನ್ ಪ್ರಿವೆಂಟಿವ್ ಮೆಜರ್ ಅಂದರೆ ನಮ್ಮದು ಏನಂತಾರಲ್ಲ, ನಮ್ಮದು ಸರ್ವಿಲೆನ್ಸಲ್ಲಿ ಮೇನ್ ಅಂದರೆ ನಮ್ಮದು ಲಾರ್ವಾ ಮತ್ತು ಮಸ್ಕಿಟೋ ಕಂಟ್ರೋಲ್ ಸರ್ವಿಲೆನ್ಸ್ ಮಾಡ್ತೀವಲ್ಲ, ಅದು ಮೇನ್ ಇಂಪಾರ್ಟೆಂಟು। ಇವಾಗ ಮಳೆ ಆಗ್ತಾ ಇದೆ, ಮಳೆ ಆದಾಗಿಂದ ಏನಾಗುತ್ತೆ ಅಲ್ಲಿ ನೀರು ನಿಲ್ತಾ ಇದೆ। ಸೊ ಇದರಿಂದ ನಮ್ಮದು ಸೊಳ್ಳೆಗಳು ಉತ್ಪತ್ತಿ ಆಗೋದು ಸ್ವಲ್ಪ ಇದು ಎಲ್ಲ ಚಾನ್ಸಸ್ ಜಾಸ್ತಿ ಇರ್ತಾವೆ ಈ ಟೈಮಲ್ಲಿ। ಸೊ ಈ ಜೂನ್, ಜುಲೈ, ಆಗಸ್ಟ್ ಈ ಟೈಮಲ್ಲಿ ಡೆಂಗು, ಮಲೇರಿಯಾ, ಚಿಕನ್ಗುನ್ಯಾ ಬರುವಂಥ ಕಾಮನ್ ನೀವು ಬಿಕಾಸ್ ಎಲ್ಲ ವೆಕ್ಟರ್ ಮೋಡ್ ಡಿಸೀಸ್ ಅಂತ ಹೇಳ್ತೀವಿ। ಸೊ ಅದಕ್ಕೆ ನಾವು ಕಾರ್ಪೊರೇಷನ್ದವ್ರು ಆಯಿತು, ನಮ್ಮ ಇಲಾಖೆ ಆಯಿತು, ಎಲ್ಲರೂ ಕುಡ್ಕೊಂಡು ಜನರಿಗೆ ಮೇನ್ ಅಂತ ಐಸಿ ಅಂದರು ತಿಳುವಳಿಕೆ ಹೇಳಬೇಕು। ಸೊ ನೀರನ್ನು ಶೇಖರಣೆ ಮಾಡೋದು ಮತ್ತು ಭಾಳ ದಿನ ಮಾಡಬಾರ್ದು, ಯಾಕಂದರೆ ಒಂದು ಮಸ್ಕಿಟೋ ಲೈಫ್ ಸೈಕಲ್ 12 ದಿವಸ ಇರುತ್ತೆ। ಸೊ ಅದಕ್ಕೆ ನಾವು ಪ್ರತಿ ಫ್ರೈಡೇ ಒಂದು ನಾವು ಶೇಖರಣೆ ನೀರು ಮಾಡಿದ್ದನ್ನು ಚೆಲ್ಲಿಬಿಟ್ಟು ಮತ್ತು ಅದನ್ನು ಅದೇನು ಟ್ಯಾಂಕ್ ಏನಿರುತ್ತಲ್ಲ ಅದನ್ನು ಸ್ಕ್ರಬ್ ಮಾಡಿ ವಾಶ್ ಮಾಡಿ ಮತ್ತು ಸ್ಟೋರ್ ಮಾಡಿ ಅಂತ ಹೇಳಬೇಕು। ಹಾಗೆ ಕ್ಲೀನ್ ಮಾಡಿದರೆ ಮತ್ತು ಅದು ಮಸ್ಕಿಟೋ ತತ್ತೆಗಳು ಅಲ್ಲೇ ಉಳ್ಕೊಂಡು ಮತ್ತು ಮಸ್ಕಿಟೋ ಆಗಿ ಹಬ್ಬೋದು। ಸೊ ಅದ್ರ ಬಗ್ಗೆ ನಾವು ಹೆಚ್ಚಿನ ಅವೇರ್ನೆಸ್ ಕೊಡ್ತಾ ಇದ್ದೀವಿ। ಸೊ 80% ನಾವು ಈ ಸೋರ್ಸ್ ರಿಡಕ್ಷನ್ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ। ಇವಾಗ ನಮಗೆ ದಕ್ಷಿಣದಲ್ಲಿ ಅನಗೋಳ ಇರ್ಬೋದು ಅಥವಾ ವಡಗಾಂವ್ ಇರ್ಬೋದು, ನಿನ್ನೆ ನಾವು ಆಲ್ಮೋಸ್ಟ್ ಸುಮಾರು 250 ಮನೆಗಳು ವಿಸಿಟ್ ಮಾಡಿದ್ದೀವಿ। ಸೊ ಇಲ್ಲಿವರೆಗೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಾವು ಸುಮಾರು 2000 ನಾವು ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿ 301 ಕೇಸ್ ನಿನ್ನೆವರೆಗೆ ನಮ್ಮಲ್ಲಿ ಪಾಸಿಟಿವ್ ಕೇಸಸ್ ಇದಾವೆ। ಸೊ ಇಲ್ಲಿ ಅದಕ್ಕೂ ಡೆತ್ ಆಗಿಲ್ಲ। ಸೊ ಸೊ ಆಲ್ಮೋಸ್ಟ್ ರಿಕವರ್ ಆಗಿದ್ದಾವೆ। ಸೊ ಮುದ್ದೆ ಸೊ ಶಂಕಿತ ಡೆಂಗು ಡೆತ್ ಅಂತ ಹೇಳಿ ನಮ್ಮಲ್ಲಿ ಒಂದು 6 ರಿಪೋರ್ಟ್ ಆಗಿದ್ದೀವಿ। ಶಂಕಿತ ಡೆಂಗು ಡೆತ್ ಅಂತ 6 ರಿಪೋರ್ಟ್ ಆಗಿದ್ದಾವೆ। ಅದೆಲ್ಲ ಆಡಿಟ್ ಮಾಡಲಾಗಿ ಅವೆಲ್ಲ ಡೆಂಗು ಅದ ಕಾರಣದಿಂದ ಆಗಿರ್ಬೋದು ಅಂತ ಬಂದಿದೆ ಅದು। ಸೊ ಅದಕ್ಕೆ ಇನ್ನೊಂದು ಪೇಷಂಟ್ ಸೀರಿಯಸ್ ಬಂದಿದೆ, ಇದನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ರಿಪೋರ್ಟ್ಸ್ ಎಲ್ಲ ತೊಗೊಂಡಿದ್ದೀವಿ ಈಗ। ಸೊ ಈ ಪೇಷಂಟ್ ಔಟ್ಕಮ್ ನೋಡ್ಕೊಂಡು ಇದನ್ನೂ ಒಂದು ಆಡಿಟ್ ಮಾಡ್ತೀವಿ ನಾವು। ಒಂದು 11 ವರ್ಷದ ಹೆಣ್ಮಗಳು ಅದೇ ಹೊನಗ ಪೇಷಂಟ್ ಏನು ಹೇಳ್ತಾರೆ ಅದನ್ನೇ ವಿಚಾರ ಮಾಡಕ್ಕೆ ಬಂದಿದ್ದೀನಿ ನಾವು ಸರ್। ಸರ್, ಈಗ ಆಯಿತು, ಈಗ ಲಾಸ್ಟ್ ಟೈಮ್ ನೀವೆಲ್ಲ ನಕಲಿ ವೈದ್ಯರ ಬಗ್ಗೆ ಸಾಕಷ್ಟು ದಾಳಿ ಮಾಡಿದ್ರಿ, ಈಗ ಹತ್ತನೇ ತಾಲೂಕಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಸೊ ಅಲ್ಲಿ ಜನರು ಫೋನ್ ಮಾಡ್ತಾ ಇದ್ದಾರೆ। ಈಗ ಅದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೋತಾ ಇದ್ದೀವಿ। ತಾವು ನೋಡ್ತಿರ್ಬೋದು, ಕಳೆದ 15 ದಿವಸದಿಂದ ಅದು ಬೆಳಗಾಂ ಜಿಲ್ಲೆಯಲ್ಲಿ ಸುಮಾರು 7 ಹಾಸ್ಪಿಟಲ್ಸ್ ನಾವು ಎಲ್ಲ ಸೀಲ್ ಮಾಡಿದ್ದೀವಿ। ಇವನ್ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಸ್ ಮಾಡಿದ್ದೀವಿ, ಮೊನ್ನೆ ಬ್ರೂನಲಿಂಗ್ ಪತ್ತೆ ಮಾಡುವಂಥ ಹಾಸ್ಪಿಟಲ್ ಮೇಲೆ ರೇಡ್ ಮಾಡಿದ್ದೀವಿ। ಸೊ ಅದೇ ರೀತಿ ನಕಲಿ ವೈದ್ಯರ ಮೇಲೆ ನಮ್ಮ THOಗಳ ಕ್ರಮ ತೊಗೋಬೇಕಾಗುತ್ತೆ। ಸೊ ಅವ್ರಿಗೆ ನಾವು ಸ್ಟ್ರಿಕ್ಟ್ ಇದು ವಾರ್ನಿಂಗ್ ಕೊಟ್ಟಿದ್ದೀವಿ ನಾವು, ನೀವು ಸಕ್ಷಮ ಅಧಿಕಾರಿ ಆಗ್ತೀರಾ, ನೀವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋ ಅಂತ ಹೇಳಿದ್ದೀವಿ। ಸೊ ನಮ್ಮ ಮಾಹಿತಿಗೆ ಏನು ಬಂದಿದ್ದು ನಾವೇ ಖುದ್ದಾಗಿ ಹೋಗಿ ನಾವು ಇದು ಮಾಡಿ ಆ್ಯಕ್ಷನ್ ತೊಗೋತಾ ಇದ್ದೀವಿ। ಸೊ ಎಲ್ಲ ಸುಮಾರು ಎಲ್ಲ ತಾಲೂಕಲ್ಲಿದೆ। जिल्ह्यामध्ये डेंग्यूने एकाचाही मृत्यू झालेला नाही, ते संशयित आहेत। रक्ताचे नमुने तपासणीसाठी पाठवण्यात आल्याचे त्यांनी सांगितले। राजशेखर हिरेमठ, KMM मराठी, बेळगाव।